ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನ ಮೇ ದ್ವಿತೀಯಾರ್ಧದಲ್ಲಿ ನೋಡಲಿದ್ದೀರಿ. ಮೇ 21ರ ನಂತರ ಏನೆಲ್ಲ ಬದಲಾವಣೆಗಳು ಮಕರ ರಾಶಿಯವರು ನೋಡಲಿದ್ದೀರಿ, ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಮಕರ ರಾಶಿಯವರು ತಿಳ್ಕೋಬೇಕು ಅಂದ್ರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದ್ರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದ್ರೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಮಕರ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಆಸ್ತಿ ವಾಹನದ ಲಾಭಗಳು ಅಂತಾನೆ ಹೇಳಬಹುದು. ಮೇ ದ್ವಿತೀಯಾರ್ಧದಂದು ಚತುರ್ಥಾಧಿಪತಿಯಾದ ಕುಜನು ತನ್ನ ಸ್ವಕ್ಷೇತ್ರವಾದಂತಹ ಮೇಷ ರಾಶಿಯಲ್ಲಿ 4ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ರಿಯಲ್ ಎಸ್ಟೇಟ್ ವ್ಯವಹಾರಗಳು, ನೂತನ ಗೃಹ ಅಥವಾ ವಾಹನ ಖರೀದಿಗೆ ಅನುಕೂಲಕರ ಸಮಯ ಅಂತಾನೆ ಹೇಳಬಹುದು. ಇನ್ನು ಉದ್ಯೋಗದಲ್ಲಿ ಕೆಲಸದ ಒತ್ತಡ ಮೇ ದ್ವಿತೀಯಾರ್ಧದ ನಂತರ 24ನೇ ತಾರೀಕು ನಂತರ ಯೋಗಕಾರಕ ಶುಕ್ರನು 6ನೇ ಮನೆಯಲ್ಲಿ ಸೇವಾ ಸ್ಥಾನ ಅಂತಾನೆ ಹೇಳ್ಬೋದು ಸಂಚರಿಸುವುದರಿಂದ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತಹ ಪ್ರತಿಸ್ಪರ್ಧಿಗಳನ್ನ ಸಮರ್ಥವಾಗಿ ಎದುರಿಸುತ್ತೀರಿ. ಕುಟುಂಬದಲ್ಲಿ ಸಂಯಮ 4ನೇ ಮನೆಯಲ್ಲಿ ಕುಜನ ಉಗ್ರ ರೂಪ, 2ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಮಾತುಗಳಲ್ಲಿ ಕಠಿಣತೆ, ಕುಟುಂಬ ಸದಸ್ಯರೊಂದಿಗೆ ಮುಖ್ಯವಾಗಿ ತಾಯಿಯೊಂದಿಗೆ ಸಣ್ಣ ಪುಟ್ಟ ವಾದ ವಿವಾದಗಳು ಬರುತ್ತವೆ. ಆದಷ್ಟು ಕೋಪವನ್ನ ಅಂಕೆಯಲ್ಲಿಟ್ಕೊಳ್ಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಿಮ್ಮ ಲಗ್ನಾಧಿಪತಿಯಾದ ಶನಿ 3ನೇ ಮನೆಯಲ್ಲಿ ಬಲವಾಗಿದ್ದು ನಿಮ್ಮಲ್ಲಿ ಅಪಾರ ಧೈರ್ಯವನ್ನ ತುಂಬುತ್ತಿದ್ದಾನೆ. ಕುಜನು 4ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸುಖದ ಸ್ಥಾನದಲ್ಲಿ ಹೊಂದುವುದು ನಿಮ್ಮ ಆಸ್ತಿಗಳ ಮೌಲ್ಯವನ್ನ ಹೆಚ್ಚಿಸುತ್ತದೆ. ಆದರೆ ಮೇ 24ರಂದು ಯೋಗಕಾರಕ ಶುಕ್ರನು 6ನೇ ಮನೆಗೆ ಮತ್ತು ಮೇ 25ರಂದು ಸೂರ್ಯ ಬುಧರು 5ನೇ ಮನೆಗೆ ಪ್ರವೇಶಿಸುವುದರಿಂದ ಸೃಜನಶೀಲತೆ, ವಿದ್ಯಾ ಸಂಬಂಧಿತ ವಿಷಯಗಳಲ್ಲಿ ಅನುಕೂಲತೆ ಹೆಚ್ಚಾದರೂ ಆರೋಗ್ಯ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಕರ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಗ್ರಹಗಳ ಸಂಚಾರದ ಸಮಯದಲ್ಲಿ ಅನ್ನೋದನ್ನ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಭವಿಷ್ಯವನ್ನು ತಿಳ್ಕೊತಾ ಹೋಗ್ತೀರಾ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ನಿಮ್ಮ ರಾಶಿಗೆ ಯೋಗಕಾರಕ ಮತ್ತು ಕರ್ಮಾಧಿಪತಿಯಾದಂತಹ ಶುಕ್ರನು ಮೇ 24ರವರೆಗೆ ಪಂಚಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ವೃತ್ತಿ ಜೀವನ ಅತ್ಯಂತ ಸೃಜನಾತ್ಮಕವಾಗಿ ಪ್ರಶಂಸೆಗಳೊಂದಿಗೆ ಸಾಗುತ್ತದೆ. ನೀವು ಮಾಡುವ ಕೆಲಸಗಳಿಗೆ ಮೇಲಧಿಕಾರಿಗಳಿಂದ ಮನ್ನಣೆ ದೊರೆಯುತ್ತದೆ. ಆದರೆ ಮೇ 24ರಂದು ಶುಕ್ರನು 6ನೇ ಸ್ಥಾನವಾದಂತಹ ಸೇವಾ ಶತ್ರು ಸ್ಥಾನ ಮಿಥುನದಲ್ಲಿ ಪ್ರವೇಶಿಸುವುದರಿಂದ ಕಚೇರಿಯಲ್ಲಿ ವಾತಾವರಣ ಬದಲಾಗುತ್ತದೆ ಸ್ನೇಹಿತರೆ. 6ನೇ ಮನೆ ಸೇವಾ ಸ್ಥಾನವಾಗಿರುವುದರಿಂದ ನಿಮಗೆ ಜವಾಬ್ದಾರಿಗಳು, ಕೆಲಸದ ಒತ್ತಡ ವಿಪರೀತವಾಗಿ ಹೆಚ್ಚಾಗಬಹುದು. ಸಹೋದ್ಯೋಗಿಗಳಿಂದ ಸ್ಪರ್ಧೆ ಎದುರಾದರೂ ಲಗ್ನಾಧಿಪತಿ ಶನಿ 3ರಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಕುಂದುವುದಿಲ್ಲ. ಶತ್ರುಗಳ ಸಂಚುಗಳನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸುತ್ತೀರಿ ಅಂತಲೇ ಹೇಳಬಹುದು. ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನ ವ್ಯಾಪಾರ ವ್ಯವಹಾರದಲ್ಲಿ ನೋಡಲಿದ್ದೀರಿ ಅಂದರೆ, ಮೊದಲನೇದಾಗಿ ಕಲೆ, ಮೀಡಿಯಾ, ಡಿಸೈನಿಂಗ್, ಶುಕ್ರನ ಕಾರಕತ್ವಗಳು ಮುಂತಾದ ಸ್ವಯಂ ಉದ್ಯೋಗದಲ್ಲಿರುವವರಿಗೆ ಮೇ 25ರ ನಂತರ ಸ್ಪರ್ಧಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ನಿಮ್ಮ ಸೇವೆಗಳಿಗೆ ತಕ್ಕ ಆರ್ಥಿಕ ಪ್ರತಿಫಲ ದೊರೆಯುತ್ತದೆ, ಆದರೆ ಅದಕ್ಕೆ ತಕ್ಕ ಶ್ರಮ ಕೂಡ ಇರುತ್ತದೆ. ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಳ್ಳುವಾಗ ಸಂವಹನದಲ್ಲಿ ದೋಷವಿಲ್ಲದಂತೆ ನೋಡಿಕೊಳ್ಬೇಕಾಗುತ್ತದೆ. ವ್ಯಾಪಾರಸ್ಥರಿಗೆ ಈ ತಿಂಗಳು ರಿಯಲ್ ಎಸ್ಟೇಟ್ ಮತ್ತು ಆಟೋಮೊಬೈಲ್ ಕ್ಷೇತ್ರಗಳಲ್ಲಿ ಅದ್ಭುತವಾದ ಲಾಭಗಳನ್ನು ನೀಡುತ್ತದೆ. ಲಾಭ ಮತ್ತು ಚತುರ್ಥಾಧಿಪತಿಯಾದಂತಹ ಕುಜನು 4ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವುದರಿಂದ ಭೂಮಿ, ಅಪಾರ್ಟ್ಮೆಂಟ್ಗಳು ಸ್ನೇಹಿತರೆ ವ್ಯಾಪಾರ ಮಾಡುವವರಿಗೆ ಕಾಸಿನ ಸುರಿಮಳೆಯೇ ಸುರಿಯಲಿದೆ.
ಒಟ್ಟಾರೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ. ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದ್ರೆ, ಕುಜನು ಸ್ನೇಹಿತರೆ ಮೇ ದ್ವಿತೀಯಾರ್ಧದಲ್ಲಿ ಬಲಗೊಳ್ಳುವುದರಿಂದ ಸ್ತ್ರೀ ಆಸ್ತಿಗಳ ರೂಪದಲ್ಲಿ ನಿಮಗೆ ಧನಲಾಭವಿರುತ್ತದೆ. ಆಸ್ತಿಗಳ ಖರೀದಿ ಅಥವಾ ಮಾರಾಟ ಲಾಭದಾಯಕವಾಗಿರುತ್ತದೆ. ಮೇ 25ರ ನಂತರ ಅಷ್ಟಮಾಧಿಪತಿಯಾದ ಸೂರ್ಯನು 5ನೇ ಮನೆಗೆ ಹೋಗುವುದರಿಂದ ಊಹಾತ್ಮಕ ಹೂಡಿಕೆಗಳನ್ನು ಮಾಡುವವರು ಎಚ್ಚರಿಕೆ ವಹಿಸಬೇಕು. ಆಕಸ್ಮಿಕ ಲಾಭಗಳು ನಷ್ಟಗಳು ಎರಡೂ ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಆರ್ಥಿಕ ಸ್ಥಾನವಾದಂತಹ 2ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಬರುತ್ತಿರುತ್ತವೆ. ಮುಖ್ಯವಾಗಿ ಮೇ ದ್ವಿತೀಯಾರ್ಧದಲ್ಲಿ ಗೃಹ ಅಗತ್ಯಗಳಿಗಾಗಿ ಅಥವಾ ವಾಹನಗಳಿಗಾಗಿ ಹಣ ಖರ್ಚಾಗಬಹುದು. ಸ್ನೇಹಿತರೆ, ಬಹಳಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನ ಮಾಡಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮೇ 24ರ ನಂತರ ಎಚ್ಚರಿಕೆ ಅಗತ್ಯ. 6ನೇ ಮನೆಯಲ್ಲಿ ರೋಗದ ಸ್ಥಾನದಲ್ಲಿ ಮಿಥುನದಲ್ಲಿ ಗುರು ಶುಕ್ರರ ಸಂಯೋಗ ಪರಿಣಾಮವಾಗಿ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್, ಡಯಾಬಿಟಿಸ್ ಅಥವಾ ಜೀರ್ಣಾಂಗ ಯಕೃತಿಗೆ ಸಂಬಂಧಿಸಿದ ಸಮಸ್ಯೆಗಳು ತಲೆದೋರಬಹುದು. ಸಿಹಿ ಪದಾರ್ಥಗಳನ್ನು ಜಂಕ್ ಫುಡ್ನಿಂದ ದೂರವಿರುವುದು ಮುಖ್ಯ. ಹಾಗೆಯೇ 4ನೇ ಮನೆಯಲ್ಲಿ ಕುಜನ ಸಂಚಾರದಿಂದಾಗಿ ಎದೆಯುರಿ ಅಥವಾ ರಕ್ತದೊತ್ತಡ ಅಂದರೆ BP ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಲಗ್ನಾಧಿಪತಿ ಶನಿ 3ರಲ್ಲಿ ಬಲವಾಗಿರುವುದರಿಂದ ಯಾವುದೇ ರೋಗ ಬಂದರೂ ಬೇಗನೆ ಗುಣಮುಖರಾಗುತ್ತೀರಿ. ಸ್ನೇಹಿತರೆ, ಆಯುಸ್ಸಿಗೆ ಯಾವುದೇ ತೊಂದರೆ ಇಲ್ಲ ಅಂತಲೇ ಹೇಳಬಹುದು. ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ. ಸಿಹಿ ಪದಾರ್ಥಗಳಿಂದ ಜಂಕ್ ಫುಡ್ನಿಂದ ದೂರವಿರಿ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಲಿ ಮಕರ ರಾಶಿಯವರಿಗೆ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಕುಟುಂಬದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಗೃಹ ಸ್ಥಾನವಾದಂತಹ 4ನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಕುಜನು ಮತ್ತು ಮೇ ದ್ವಿತೀಯಾರ್ಧದಲ್ಲಿ ಉಚ್ಚ ಸೂರ್ಯನ ಪ್ರಭಾವದಿಂದಾಗಿ ಮನೆಯ ವಾತಾವರಣ ಸ್ವಲ್ಪ ಬಿಸಿಯಾಗಿರುತ್ತದೆ. ಅಹಂಕಾರದ ವಾದವಿವಾದಗಳು, ಮುಖ್ಯವಾಗಿ ತಾಯಿಯೊಂದಿಗೆ ಅಥವಾ ಕುಟುಂಬದ ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇದೆ. ಅವರ ಆರೋಗ್ಯಕ್ಕೆ ವೈದ್ಯಕೀಯ ಖರ್ಚುಗಳು ಬರಬಹುದು. 2ನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಮಾತು ಕಠಿಣವಾಗದಂತೆ ಎಚ್ಚರಿಕೆ ವಹಿಸಿ. ಮೇ 25ರ ನಂತರ ಸೂರ್ಯನು 5ನೇ ಮನೆಗೆ ಸಂತಾನ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಮಕ್ಕಳ ಓದು, ಭವಿಷ್ಯದ ಬಗ್ಗೆ ಪ್ರಮುಖ ನಿರ್ಧಾರಗಳು ತೆಗೆದುಕೊಳ್ಳುತ್ತೀರಿ. ದೈವಿಕ ಕೃಪೆಯಿಂದ ಸ್ನೇಹಿತರೆ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನ ಮಕರ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾನೇ ಒಳ್ಳೆಯದಾಗಲಿ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡಿ ಪರಿಹಾರದ ರೂಪದಲ್ಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.